ನಮಸ್ಕಾರ. ಈ ವಿಡಿಯೋಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಸೀಕ್ವೆನ್ಸ್ ನಂಬರ್ಸ್ನ ಹೆಂಗೆ ಜನರೇಟ್ ಮಾಡೋದು ಅಂತ ನೋಡೋಣ. ಸೀಕ್ವೆನ್ಸ್ ನಂಬರ್ಸ್ ಅಂದರೆ ಇವಾಗ ಒಂದಾದ ನಂತರ ಇನ್ನೊಂದು ಬರೋ ನಂಬರ್ಗಳು. ಫಾರ್ ಎಕ್ಸಾಂಪಲ್ 1, 2, 3 ಇದು ಒಂದು ಸೀಕ್ವೆನ್ಸ್ ಅನ್ಬೋದು. ಇವಾಗ ನಿಮ್ಮ ಈವನ್ ನಂಬರ್ಸು 2, 4, 6 ಇದು ಒಂದು ಸೀಕ್ವೆನ್ಸ್ ಅನ್ಬೋದು. ಸೊ ಇದನ್ನ ಎಕ್ಸೆಲ್ ಅಲ್ಲಿ ಹೇಗೆ ಜನರೇಟ್ ಮಾಡ್ಬೋದು ಅಂತ ನೋಡೋಣ. ನೀವು ಎಕ್ಸೆಲ್ ಅಲ್ಲಿ ಇದನ್ನ ಟೈಪ್ ಮಾಡೋದು ಬೇಕಾಗಿಲ್ಲ. ಹೇಗೆ ಅಂದ್ರೆ 1, 2, 3 ಈ ತರ ಟೈಪ್ ಮಾಡೋ ಬದಲು ಮೊದಲನೇ 2 ನಂಬರ್ಗಳನ್ನು ಟೈಪ್ ಮಾಡಿ, ಅದಾದ್ಮೇಲೆ ಅದೆರಡನ್ನು ಹೈಲೈಟ್ ಮಾಡಿ, ಇಲ್ಲಿ ರೈಟ್ ಸೈಡ್ ಕಾರ್ನರ್ ಬಾಟಮ್ ಅಲ್ಲಿ ನೀವು ಮೌಸ್ನ ಓವರ್ ಮಾಡಿದ್ರೆ ಅದು ಪ್ಲಸ್ ಸೈನ್ ಆಗುತ್ತೆ ನಿಮ್ಮ ಮೌಸ್ ಕರ್ಸರು. ಆಮೇಲೆ ಅದನ್ನ ಕ್ಲಿಕ್ ಮಾಡಿ ಕೆಳಗವರೆಗೂ ಡ್ರ್ಯಾಗ್ ಮಾಡಿ. ನೀವು ಡ್ರ್ಯಾಗ್ ಮಾಡ್ತಾ ಇದ್ದಾಗ ಅಲ್ಲಿ ಅಂಕೆಗಳು ತೋರಿಸುತ್ತೆ ನೋಡಿ. ಇಲ್ಲಿ 5, 6, 7, 8 ಆ ಥರ ಒಂದಾದ್ಮೇಲೆ ಒಂದು ತೋರಿಸ್ಕೊಂಡು ಹೋಗುತ್ತೆ. ಸೊ ನಿಮ್ಗೆ ಎಲ್ಲಿವರೆಗೂ ಜನರೇಟ್ ಮಾಡಬೇಕು ನಂಬರ್ಸು ಅಲ್ಲಿವರೆಗೂ ಮಾಡಿ ನಿಮ್ಮ ಮೌಸ್ ಕರ್ಸರನ್ನು ಬಿಡಿ. ಅವಾಗ ಎಕ್ಸೆಲ್ ಆಟೋಮ್ಯಾಟಿಕಲಿ ಆ ನಂಬರ್ಗಳನ್ನ ಜನರೇಟ್ ಮಾಡುತ್ತೆ. ಸೊ ಈ ನಂಬರ್ಸು ನೀವು 1, 2, 3, 4 ಇಂದಾನೆ ಶುರು ಆಗಬೇಕು ಅಂತ ಏನಿಲ್ಲ. ಇವಾಗ ಅಕಸ್ಮಾತ್ ನಿಮಗೆ 100, 101 ಈ ಥರ ಸೀಕ್ವೆನ್ಸ್ ಜನರೇಟ್ ಮಾಡಬೇಕು ಅಂದರೆ ಮೊದಲು 100, 101 ಟೈಪ್ ಮಾಡಿ, ಆಮೇಲೆ ಮತ್ತೆ ಮೊದಲಿನ ಥರ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿ. ಸೊ ಈ ಎಕ್ಸಾಂಪಲ್ ಅಲ್ಲಿ ನಾನೇನು ಮಾಡಿದೆ ಅಂದರೆ ಮಧ್ಯೆ ಒಂದು ಸ್ಪೇಸ್ ಹಾಕಿದೆ ನಮ್ಮ ಸೀಕ್ವೆನ್ಸ್ ಮಧ್ಯೆ. ಸೊ ಎಕ್ಸೆಲ್ ನೀವು ಯಾವ ರೀತಿ ಜನರೇಟ್ ಮಾಡಬೇಕು ಅಂತ ಇರ್ತಿರೋ, ಅಕಸ್ಮಾತ್ ನಿಮಗೆ ಸ್ಪೇಸು ಬೇಕು ಒಂದೊಂದು 2 ನಂಬರ್ ಮಧ್ಯ ಅಂದರೆ ಆ ಸ್ಪೇಸ್ ಹಾಕಿ ಅದನ್ನ ಸೇರಿಸಿ ನೀವು ಡ್ರ್ಯಾಗ್ ಮಾಡಿದ್ರೆ ಮೌಸ್ನ ಆ ನಂಬರ್ಗಳು ಹಾಗೆ ಜನರೇಟ್ ಆಗುತ್ತೆ ಮಧ್ಯ ಸ್ಪೇಸ್ ಹಾಕೊಂಡು. ಅಕಸ್ಮಾತ್ ನಿಮಗೆ ಸೀಕ್ವೆನ್ಸ್ ನಂಬರ್ ಅಲ್ಲಿ ಒಂದು ಟೆಕ್ಸ್ಟ್ ಬರಿಬೇಕು ಮುಂದೆ ಅಂತ ಇದೆ ಅನ್ಕೊಳ್ಳಿ, ನಿಮ್ಮ ರಿಕ್ವೈರ್ಮೆಂಟ್. ಫಾರ್ ಎಕ್ಸಾಂಪಲ್ ನಿಮಗೆ 1 ಅಂತ ಬರೆಯೋ ಬದಲು ನಂಬರ್ 1, ನಂಬರ್ 2 ಈ ತರ ಸೀಕ್ವೆನ್ಸ್ ಜನರೇಟ್ ಮಾಡಬೇಕು ಅಂದ್ರೂ ಸೇಮ್ ಮೊದಲಿನ ತರ ಸೆಲೆಕ್ಟ್ ಮಾಡಿ ಫಸ್ಟ್ 2 ನಂಬರು, ಆಮೇಲೆ ಡ್ರ್ಯಾಗ್ ಮಾಡಿ. ಸೊ ಇಲ್ಲಿ ನೋಡಿದ್ರೆ ಫಸ್ಟ್ 10 ನಂಬರು ಹಂಗೆ ಜನರೇಟ್ ಆಯ್ತು, ಬಟ್ ನಂಬರ್ ಅಂತಾನು ಟೆಕ್ಸ್ಟ್ ಆಡ್ ಮಾಡ್ಕೊಂತ ಬರುತ್ತೆ ಎಕ್ಸೆಲ್ ಅಲ್ಲಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಸೀಕ್ವೆನ್ಸ್ ನಂಬರ್ಸ್ನ ಜನರೇಟ್ ಮಾಡೋದಕ್ಕೆ. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಚಾನೆಲ್ನನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.